ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ. ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ ಪಡೆದಿದೆ. ಇಬ್ಬರನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಎಲ್ಲ ಉಗ್ರರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಇವರ ಮೂಲಕ ಇವರ ನೆಟ್ವರ್ಕ್ ಏನಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ನೋಡಿ, ಈಗ ಸೇನೆ ಕಾರ್ಯಾಚರಣೆ ನಡೆಸಿ ಬಂಧಿಸಿರ್ತಕ್ಕಂಥ ಇಬ್ಬರು ಉಗ್ರರು, ಅವರ ಡೀಟೇಲ್ಸ್ ಏನು ಎತ್ತ ಅಲ್ಲಿ ಎಲ್ಲ ಬರೆದು ಅಂಟಿಸಿದ್ದಾರೆ. ಇಬ್ಬರು ಉಗ್ರರನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಇವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗನ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು, ಇವರ ಕಾರ್ಯಾಚರಣೆ ಏನಿತ್ತು ಅದೆಲ್ಲವನ್ನು ಕೂಡ ತನಿಖೆಯ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇವರ ಸಂಪರ್ಕದಲ್ಲಿ ಇದ್ದಂತಹ ಇತರೆ ಉಗ್ರರು ಯಾರ್ಯಾರು, ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾರು, ಯಾರು ಇವರ ಪಹಲ್ಗಾಂವ್ನಲ್ಲಿ ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ. ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ ಪಡೆದಿದೆ. ಇಬ್ಬರನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಎಲ್ಲ ಉಗ್ರರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಇವರ ಮೂಲಕ ಇವರ ನೆಟ್ವರ್ಕ್ ಏನಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ನೋಡಿ, ಈಗ ಸೇನೆ ಕಾರ್ಯಾಚರಣೆ ನಡೆಸಿ ಬಂಧಿಸಿರ್ತಕ್ಕಂಥ ಇಬ್ಬರು ಉಗ್ರರು, ಅವರ ಡೀಟೇಲ್ಸ್ ಏನು ಎತ್ತ ಅಲ್ಲಿ ಎಲ್ಲ ಬರೆದು ಅಂಟಿಸಿದ್ದಾರೆ. ಇಬ್ಬರು ಉಗ್ರರನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಇವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗನ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು, ಇವರ ಕಾರ್ಯಾಚರಣೆ ಏನಿತ್ತು ಅದೆಲ್ಲವನ್ನು ಕೂಡ ತನಿಖೆಯ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇವರ ಸಂಪರ್ಕದಲ್ಲಿ ಇದ್ದಂತಹ ಇತರೆ ಉಗ್ರರು ಯಾರ್ಯಾರು, ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾರು, ಯಾರು ಇವರ ಪಹಲ್ಗಾಂವ್ನಲ್ಲಿ ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ. ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ ಪಡೆದಿದೆ. ಇಬ್ಬರನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಎಲ್ಲ ಉಗ್ರರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಇವರ ಮೂಲಕ ಇವರ ನೆಟ್ವರ್ಕ್ ಏನಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ನೋಡಿ, ಈಗ ಸೇನೆ ಕಾರ್ಯಾಚರಣೆ ನಡೆಸಿ ಬಂಧಿಸಿರ್ತಕ್ಕಂಥ ಇಬ್ಬರು ಉಗ್ರರು, ಅವರ ಡೀಟೇಲ್ಸ್ ಏನು ಎತ್ತ ಅಲ್ಲಿ ಎಲ್ಲ ಬರೆದು ಅಂಟಿಸಿದ್ದಾರೆ. ಇಬ್ಬರು ಉಗ್ರರನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಇವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗನ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು, ಇವರ ಕಾರ್ಯಾಚರಣೆ ಏನಿತ್ತು ಅದೆಲ್ಲವನ್ನು ಕೂಡ ತನಿಖೆಯ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇವರ ಸಂಪರ್ಕದಲ್ಲಿ ಇದ್ದಂತಹ ಇತರೆ ಉಗ್ರರು ಯಾರ್ಯಾರು, ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾರು, ಯಾರು ಇವರ ಪಹಲ್ಗಾಂವ್ನಲ್ಲಿ ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ.
ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ ಪಡೆದಿದೆ. ಇಬ್ಬರನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಎಲ್ಲ ಉಗ್ರರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಇವರ ಮೂಲಕ ಇವರ ನೆಟ್ವರ್ಕ್ ಏನಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ನೋಡಿ, ಈಗ ಸೇನೆ ಕಾರ್ಯಾಚರಣೆ ನಡೆಸಿ ಬಂಧಿಸಿರ್ತಕ್ಕಂಥ ಇಬ್ಬರು ಉಗ್ರರು, ಅವರ ಡೀಟೇಲ್ಸ್ ಏನು ಎತ್ತ ಅಲ್ಲೆಲ್ಲ ಬರೆದು ಅಂಟಿಸಿದ್ದಾರೆ. ಇಬ್ಬರು ಉಗ್ರರನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಇವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗನ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು, ಇವರ ಕಾರ್ಯಾಚರಣೆ ಏನಿತ್ತು ಅದೆಲ್ಲವನ್ನು ಕೂಡ ತನಿಖೆಯ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇವರ ಸಂಪರ್ಕದಲ್ಲಿ ಇದ್ದಂತಹ ಇತರೆ ಉಗ್ರರು ಯಾರ್ಯಾರು, ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾರು, ಯಾರು ಇವರ ಪಹಲ್ಗಾಂವ್ನಲ್ಲಿ ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ. ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ ಪಡೆದಿದೆ. ಇಬ್ಬರನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಎಲ್ಲ ಉಗ್ರರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಇವರ ಮೂಲಕ ಇವರ ನೆಟ್ವರ್ಕ್ ಏನಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ನೋಡಿ, ಈಗ ಸೇನೆ ಕಾರ್ಯಾಚರಣೆ ನಡೆಸಿ ಬಂಧಿಸಿರ್ತಕ್ಕಂಥ ಇಬ್ಬರು ಉಗ್ರರು, ಅವರ ಡೀಟೇಲ್ಸ್ ಏನು ಎತ್ತ ಅಲ್ಲೆಲ್ಲ ಬರೆದು ಅಂಟಿಸಿದ್ದಾರೆ. ಇಬ್ಬರು ಉಗ್ರರನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಇವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗನ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು, ಇವರ ಕಾರ್ಯಾಚರಣೆ ಏನಿತ್ತು ಅದೆಲ್ಲವನ್ನು ಕೂಡ ತನಿಖೆಯ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇವರ ಸಂಪರ್ಕದಲ್ಲಿ ಇದ್ದಂತಹ ಇತರೆ ಉಗ್ರರು ಯಾರ್ಯಾರು, ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾರು, ಯಾರು ಇವರ ಪಹಲ್ಗಾಂವ್ನಲ್ಲಿ ಉಗ್ರರ ನಿಗ್ರಹ ಕಾರ್ಯಾಚರಣೆ ಇನ್ನಷ್ಟು ಚುರುಕುಗೊಂಡಿದೆ. ಮತ್ತೆ ಇಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರ ಬಳಿ ಇದ್ದಂತಹ ಗನ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಉಗ್ರಗಾಮಿಗಳನ್ನ ಬಂಧಿಸಲಾಗಿದೆ. ಅವರಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಸಾಕಷ್ಟು ಜೋರಾಗಿ ನಡೆದಿದೆ. ಪಹಲ್ಗಾಂವ್ ಸುತ್ತಮುತ್ತಲೇ ಇನ್ನಿಬ್ಬರು ಉಗ್ರರನ್ನ ಸೈನಿಕರು ಬಂಧಿಸಿದ್ದಾರೆ. ನೋಡಿ, ಇವರು ಇನ್ನೇನೇನು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗೋಕೆ ಸಿದ್ಧತೆ ನಡೆಸ್ತಾ ಇದ್ರು ಗೊತ್ತಿಲ್ಲ. ಈಗ ಸೇನೆ ಅವರಿಬ್ಬರನ್ನ ಬಂಧಿಸಿದೆ. ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು, ಗನ್ ಮುಂತಾದವನ್ನ ವಶಕ್ಕೆ